ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನೋ ಸೌಂಡ್ ಬಂದಮೇಲೆ ಒಂದು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೋಣ. ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿ ತೊಳೆದು ಒರೆಸಿ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕೋಣ. ಬೆಂಡೆಕಾಯಿನ ಹಾಕಿದಾದ್ಮೇಲೆ ಮೇಲೆ ಲೋಳೆ ಇರುತ್ತಲ್ಲ ಬೆಂಡೆಕಾಯಲ್ಲಿ ಬಿಡಬೇಕು ಅಂತ ಅಂದರೆ ನಾವು ನಿಂಬೆ ರಸನ ಹಾಕಿದರೆ ಬೇಗ ಬಿಡುತ್ತೆ. ಜಾಸ್ತಿ ಇದ್ದರೆ ನಾವು 1 ನಿಂಬೆ ರಸನ ಹಾಕಬೇಕು. ಕಡಿಮೆ ಬೆಂಡೆಕಾಯಿ ಇತ್ತು ಅಂದರೆ ಅರ್ಧ ಹಾಕಿದರೆ ಬರುತ್ತೆ. ನೋಡಿರಿ, ಈ ರೀತಿ ನಾವು ಬೆಂಡೆಕಾಯಿಗೆ ನಿಂಬೆ ರಸನ ಹಾಕೋದ್ರಿಂದ ಬೇಗ ಲೋಳೆ ಥರ ಇರೋದು ಬಿಟ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ನಾವು ನಿಂಬೆ ರಸನ ಹಾಕ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಉಪ್ಪನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿರಿ, ಲೋಳೆ ಥರ ಇರೋದು ಯಾವ ರೀತಿ ಬಿಡುತ್ತೆ ಅಂತ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡೋಣ. ಇವಾಗ 1-2 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ. ಇವಾಗ ನೋಡಿರಿ, ಎಲ್ಲ ಲೋಳೆ ಥರ ಇರೋದೆಲ್ಲ ಹೋಗಿದೆ. ಮೇಲೆ ಖಾರ ಪುಡಿ ಹಾಕಿ ಸಾಂಬಾರು ಪೌಡ್ರನ್ನ ಹಾಕೋಣ. ಪೆಪ್ಪರ್ ಪೌಡರ್ ಹಾಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡೋಣ. 1-2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿರಿ, ರೆಡಿ ಆಯಿತು ಬಿಸಿ ಬಿಸಿ ಬೆಂಡೆಕಾಯಿ ಫ್ರೈ. ಮನೆಯಲ್ಲಿ ಮಾಡ್ಕೊಳ್ಳಿ, ನೀವು ಕಡಿಮೆ ಸಮಯದಲ್ಲಿ ಆಗುತ್ತೆ. ಅನ್ನ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.